ರಾಜ್ಯಶಾಸ್ತ್ರದ ಸ್ವರೂಪ, ನೇಚರ್ ಆಫ್ ಪೊಲಿಟಿಕಲ್ ಸೈನ್ಸ್. ಮೊದಲನೇದಾಗಿ ಅಧಿಕಾರ ಮತ್ತು ಆಡಳಿತದ ಅಧ್ಯಯನ ಅಂತ ನೋಡೋದಾದರೆ, ಸರ್ಕಾರ ಮತ್ತು ವ್ಯಕ್ತಿಗಳು ಹೇಗೆ ನಿರ್ಧಾರವನ್ನು ತೆಗೆದುಕೊಳ್ಳುವುದರಲ್ಲಿ ಅಧಿಕಾರವನ್ನು ಬಳಸ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಎರಡನೇದಾಗಿ ಸರ್ಕಾರಿ ರಚನೆಗಳ ವಿಶ್ಲೇಷಣೆ ಅಂತ ಹೇಳಿದ್ರೆ ಮೊನಾರ್ಕಿ, ಟಿರಾನಿ, ಒಲಿಗಾರ್ಕಿ, ಪಾಲಿಟಿ, ಅರಿಸ್ಟೋಕ್ರಸಿ, ಡೆಮಾಕ್ರಸಿ ಇವುಗಳು ಹೇಗೆ ವರ್ಕ್ ಆಗುತ್ತೆ ಮತ್ತು ಇವುಗಳ ಸ್ಟ್ರೆಂತ್ ಮತ್ತು ವೀಕ್ನೆಸ್ಗಳೇನು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಮೂರನೇದಾಗಿ ರಾಜಕೀಯ ಸಂಸ್ಥೆಗಳ ಮೇಲ್ವಿಚಾರಣೆ. ರಾಜಕೀಯ ಸಂಸ್ಥೆಗಳು ಅಂತ ಹೇಳಿದ್ರೆ ಉದಾಹರಣೆಗೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳು ಹೇಗೆ ಕೆಲಸ ಮಾಡ್ತಿದೆಯೋ ಇಲ್ವೋ ಅದನ್ನು ಮೇಲ್ವಿಚಾರಣೆ ಮಾಡೋ ಕೆಲಸವನ್ನು ಇದು ಮಾಡುತ್ತೆ. ನಾಲ್ಕನೇದು ರಾಜಕೀಯ ನಡವಳಿಕೆ ಅಧ್ಯಯನ. ಅಂದರೆ ಒಬ್ಬ ವ್ಯಕ್ತಿಗೆ ರಾಜಕೀಯವಾಗಿ ಹೇಗೆ ಜ್ಞಾನ ಇದೆ, ರಾಜಕೀಯ ಜಾಗೃತಿ ಇದೆಯಾ, ಸೊ ರಾಜಕೀಯ ಕ್ಷೇತ್ರದಲ್ಲಿ ಅವನು ಎಷ್ಟು ಆಸಕ್ತಿ ವಹಿಸ್ತಾನೆ ಅಥವಾ ನೆಗ್ಲೆಕ್ಟ್ ಮಾಡ್ತಾನೆ ಅನ್ನೋದನ್ನು ನಾವಿಲ್ಲಿ ಅಧ್ಯಯನ ಮಾಡ್ಬೋದಾಗಿದೆ. ಐದನೇದು ಸಿದ್ಧಾಂತಗಳ ಪ್ರಾಮುಖ್ಯತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿದ್ಧಾಂತಗಳು ಉದಾರವಾದಿ, ಸಮಾಜವಾದಿ, ಮಾರ್ಕ್ಸ್ವಾದಿ, ಜಾತ್ಯತೀತ, ಸಮತಾವಾದಿ, ಕ್ಯಾಪಿಟಲಿಸ್ಟು, ಅಥಾರಿಟೇರಿಯನು, ಡಿಕ್ಟೇಟರ್ಶಿಪ್ಪು. ಸೊ ಈ ಮಲ್ಟಿ ಡೈಮೆನ್ಷನಲ್ ಇರುವಂಥ ಥಿಯರೀಸ್ಗಳೇನಿದೆ ಇವುಗಳಿಗೆ ಎಷ್ಟು ಪ್ರಾಮುಖ್ಯತೆ ಇದೆ, ಯಾವುದು ಬೆಸ್ಟು, ಯಾವುದು ವರ್ಸ್ಟು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಆರನೇದು ಅಂತಾರಾಷ್ಟ್ರೀಯ ಸಂಬಂಧಗಳ ಪಾತ್ರ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ನಲ್ಲಿ ಹೇಗಿದು ವರ್ಕ್ ಆಗುತ್ತೆ, ಹಾಗೆ ರಾಷ್ಟ್ರಗಳ ನಡುವೆ ಸಂಬಂಧ ಹೇಗಿದೆ ಅನ್ನೋದನ್ನು ಇಲ್ಲಿ ಗಮನಿಸ್ಬೋದಾಗಿದೆ. ಮತ್ತು ಪೌರತ್ವ ಮತ್ತು ಹಕ್ಕುಗಳ ಮೇಲೆ ಕೇಂದ್ರೀಕರಣ ಅಂತ ಹೇಳಿದ್ರೆ ಸಿಟಿಸನ್ಶಿಪ್ ಹೆಂಗೆ ಸಿಂಗಲ್ ಸಿಟಿಸನ್ಶಿಪ್ಪು, ಡ್ಯೂಯಲ್ ಸಿಟಿಸನ್ಶಿಪ್ ಇದೆಯೋ, ಅಥವಾ ಅದರಿಂದ ಜನಗಳಿಗೆ ಏನು ಲಾಭ ಆಗುತ್ತೆ, ಸರ್ಕಾರ ಏನು ಎಕ್ಸ್ಟ್ರಾ ಕೊಡುತ್ತೆ, ಅವ್ರಿಗಿರುವಂಥ ಹಕ್ಕುಗಳೇನು, ಘನತೆ, ಗೌರವಗಳ ಬಗ್ಗೆ ಇದು ಅಧ್ಯಯನ ಮಾಡುತ್ತೆ. ನೆಕ್ಸ್ಟ್ ನೀತಿ ನಿರೂಪಣೆಯಲ್ಲಿ ವಿಶ್ಲೇಷಣೆ. ಅಂದರೆ ನೀತಿ ನಿರೂಪಣೆ ಮಾಡಿದ ಕೂಡಲೇ ಅಲ್ಲಿ ಅಂದರೆ ಅಷ್ಟು ಸಂಪನ್ಮೂಲ ಇದೆಯೋ ಇಲ್ವೋ, ಅಷ್ಟು ಮಾನವ ಸಂಪನ್ಮೂಲ ಇದೆಯೋ ಇಲ್ಲೋ, ಅಷ್ಟು ಹಣ ಬಂದಿದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಕರೆಕ್ಟಾಗಿ ಸ್ಟ್ಯಾಟಿಸ್ಟಿಕಲ್ಲಿ ಅದು ಅನಲೈಸ್ ಮಾಡುತ್ತೆ ಅಂತ ಹೇಳ್ಬೋದು. ಒಂಬತ್ತನೇದು ರಾಜಕೀಯ ಆರ್ಥಿಕತೆಯ ಅಧ್ಯಯನ. ರಾಜಕೀಯ ಆರ್ಥಿಕತೆ ಅಂತ ಹೇಳಿದ್ರೆ ಈಗ ಬಜೆಟ್ ಬಹಳ ಮುಖ್ಯ ಆಗುತ್ತೆ. ಯಾವುದೇ ಯೋಜನೆ ತೊಗೊಂಬಂದರೂ ಕೂಡ ಅದಕ್ಕೆ ಹಣ ಭಾಳ ಮುಖ್ಯ ಆಗುತ್ತೆ, ಇಂಧನ ಶಕ್ತಿ ಇದ್ದಂಗೆ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಒಂದು ಯೋಜನೆ ಅಂದರೆ ಅದಕ್ಕೆ ಅಧಿಕಾರನೂ ಇರಬೇಕು, ಅದಕ್ಕೆ ಆರ್ಥಿಕ ಶಕ್ತಿನೂ ಇರಬೇಕು ಅನ್ನೋದನ್ನು ಗಮನಿಸಬೇಕಾಗತ್ತೆ. ಕೊನೆಯದಾಗಿ ನೈಜ ಪ್ರಪಂಚದ ಸಮಸ್ಯೆಗಳಿಗೆ ಪ್ರಸ್ತುತತೆ ಅಂತ ಹೇಳಿದ್ರೆ ಈಗ ರೀಸೆಂಟಾಗಿ ಬರ್ತಿರೋ ಕೆಲವೊಂದು ರಿಯಲ್ ಸಮಸ್ಯೆಗಳು ಕಾಣಿಸ್ತಿದೆ, ಒಂದು ಫ್ಯಾಕ್ಚುಯಲ್ ಸಮಸ್ಯೆಗಳು ಕಾಣಿಸ್ತಿದೆ. ಸೊ ಆ ಸಮಸ್ಯೆಗಳಿಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ, ಅದು ಹೇಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ತಂದುಕೊಡುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ.